ಹೆಲೋ ಆಲ್, ನೀವು ಸ್ಟೂಡೆಂಟ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ ಆರ್ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೊ ದಿಸ್ ಇಸ್ ದಿ ರೈಟ್ ಪ್ಲ್ಯಾಟ್ಫಾರ್ಮ್. ನೀವು ಹೇಗೆ ಮೀಶೋ ಸೆಲ್ಲರ್ ಆಗಿ ಅರ್ನ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಡೋಂಟ್ ಸ್ಕಿಪ್ ದಿ ವಿಡಿಯೋ, ಫುಲ್ ವಿಡಿಯೋ ನೋಡಿ, ನಿಮಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವ ಥರ ಸೆಲ್ಲರ್ ಆಗಿ ಅರ್ನ್ ಮಾಡ್ಬೋದು ಅನ್ನೋದನ್ನು ನಾನು ಫುಲ್ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನೀವು ಮೀಶೋ ಸೆಲ್ಲರ್ ಆಗಿ ಅರ್ನ್ ಮಾಡಬೇಕಂತ ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಆ್ಯಂಡ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಆ್ಯಂಡ್ ಜಿ ಎಸ್ ಟಿ ಕಂಪಲ್ಸರಿನಾ ಆ್ಯಂಡ್ ಆರ್ಡರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಪೇಮೆಂಟ್ಸ್ ಯಾವ ಥರ ಬರುತ್ತೆ ನಮಗೆ ಆ್ಯಂಡ್ ಪಿಕಪ್ ಯಾವ ಥರ ತೊಗೊತಾರೆ, ಅದೆಲ್ಲ ಇನ್ಫಾರ್ಮೇಷನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟು, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಏನು ಎಲಿಜಿಬಿಲಿಟಿ ಇರಬೇಕಂತ ಅಂದರೆ ಏನೂ ಇಲ್ಲ, ಯಾರಾದ್ರೂ ಸೇಲ್ ಮಾಡ್ಬೋದು, ಬಟ್ ಎಬೋ 18 ಇಯರ್ಸ್ ಆಗಿರಬೇಕು ಅಷ್ಟೇ. ಆ್ಯಂಡ್ ಡಾಕ್ಯುಮೆಂಟ್ಸಿಗೆ ಬಂದರೆ ನಿಮಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ನಾರ್ಮಲ್ ಬ್ಯಾಂಕ್ ಅಕೌಂಟ್ಸ್, ನಾರ್ಮಲ್ ಇರೋ ಡಾಕ್ಯುಮೆಂಟ್ಸ್ ಅಷ್ಟೇ ಬೇಕಿರುತ್ತೆ, ಬೇರೆ ಏನು ಕೇಳಲ್ಲ. ನೆಕ್ಸ್ಟ್, ಜಿ ಎಸ್ ಟಿ ಕಂಪಲ್ಸರಿನಾ? ನೋ, ಮೀಶೋ ಸೆಲ್ಲರ್ ಆಗಿ ನೀವು ಮಾಡಬೇಕಂದ್ರೆ ಜಿ ಎಸ್ ಟಿ ಕಂಪಲ್ಸರಿ ಇಲ್ಲ. ನೀವು ನಾನ್ ಜಿ ಎಸ್ ಟಿ ಆಗಿನೂ ಕೂಡ ಅಕೌಂಟ್ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ಬೋದು. ಬಟ್ ಇದ್ರ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಫಸ್ಟ್, ಜಿ ಎಸ್ ಟಿ ನೀವೇನಾದರೂ ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಆಲ್ ಓವರ್ ಇಂಡಿಯಾ ನೀವು ಸೆಲ್ ಮಾಡ್ಬೋದು. ಬೇರೆ ಯಾವ ಕಂಟ್ರಿಯಿಂದ, ಯಾವ ಸ್ಟೇಟಿಂದ ನಿಮಗೆ ಆರ್ಡರ್ಸ್ ಬಂದರೂ ನೀವು ಅಕ್ಸೆಪ್ಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರಾಡಕ್ಟ್ಸನ್ನ ನೀವು ಕೊಡ್ಬೋದು. ಓಕೆನಾ? ಬಟ್ ನಿಮ್ಮ ಹತ್ರ ಜಿ ಎಸ್ ಟಿ ಇಲ್ಲ, ನಾನು ನಾನ್ ಜಿ ಎಸ್ ಟಿ ಆಗಿ ಕ್ರಿಯೇಟ್ ಮಾಡಿ ಅರ್ನ್ ಮಾಡ್ತೀನಿ ಅಂತಾದರೆ ಅದೂ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಓನ್ಲಿ ವಿತಿನ್ ಕರ್ನಾಟಕ ನಿಮ್ಗೆ ಆರ್ಡರ್ಸ್ ಮಾತ್ರ ಬರುತ್ತೆ. ನೀವು ಬೇರೆ ಸ್ಟೇಟಿಂದ ಆರ್ಡರ್ಸ್ ತೊಗೊಳೋದಕ್ಕಾಗಲ್ಲ. ಮೀಶೋದಲ್ಲಿ ಆರ್ಡರ್ಸೇ ನಿಮ್ಗೆ ಬರಲ್ಲ. ಓಕೆನಾ? ವಿತಿನ್ ಕರ್ನಾಟಕದಲ್ಲಿರೋ ಆರ್ಡರ್ಸ್ ಮಾತ್ರ ನಿಮಗೆ ಶೋ ಆಗುತ್ತೆ. ವಿತಿನ್ ಕರ್ನಾಟಕ ಮಾತ್ರ ನೀವು ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ಇದು ರೂಲ್ಸ್ ಇರೋದು, ಜಿ ಎಸ್ ಟಿ ಆ್ಯಂಡ್ ನಾನ್ ಜಿ ಎಸ್ ಟಿಗಿರೋ ಡಿಫ್ರೆನ್ಸ್. ಓಕೆನಾ? ದೆನ್ ನೆಕ್ಸ್ಟು ಆರ್ಡರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ನಾನು ನಿಮಗೆ ಸ್ಕ್ರೀನ್ ಓಪನ್ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಸೆಲ್ಲರ್ ಅಕೌಂಟ್. ಓಕೆನಾ? ಸೊ ಈ ಥರ ನೀವು ಸೆಲ್ಲರ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನೀಗ ಆ್ಯಡ್ ಮಾಡೋಕ್ಕೆ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಸೆಲ್ಲರ್ ಅಕೌಂಟ್ಗೆ ಅಂತಲೇ ಸೆಪ್ರೇಟ್ ವಿಡಿಯೋ ಮಾಡಿ ಅದನ್ನು ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ, ಸೆಲ್ಲರ್ ಅಕೌಂಟ್ ಇದು ನಂದು ಇರೋ ಸೆಲ್ಲರ್ ಅಕೌಂಟ್. ಓಕೆ, ನೀವು ಈ ಸೆಲ್ಲರ್ ಅಕೌಂಟಲ್ಲಿ ನೋಡ್ಬೋದು ಪೆಂಡಿಂಗ್ ಆರ್ಡರ್ಸ್, ಡೌನ್ಲೋಡ್ ಲೇಬರ್ ಅಂತ ಹೇಳಿದೆಯಲ್ಲ. ಸೊ ನಿಮ್ಗೆ ಯಾವುದೇ ಆರ್ಡರ್ಸ್ ಬರಲಿ ಇದೆಲ್ಲ ಪೆಂಡಿಂಗ್ ಆರ್ಡರ್ಸಲ್ಲಿ ಬರುತ್ತೆ. ಓಕೆನಾ? ಸೊ ಇದು ಆಪ್ಷನ್ಸು ಏನೇನಿದೆ ಇದನ್ನೆಲ್ಲ ನಾನು ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಅದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ. ಸೊ ಇವಾಗ ಜಸ್ಟ್ ನಿಮಗೆ ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಓಕೆನಾ? ದೆನ್ ನಿಂಗೆ ಇಲ್ಲಿ ಆರ್ಡರ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೆಂಡಿಂಗ್ ಆರ್ಡರ್ಸ್ ಬರುತ್ತೆ. ನನಗೆ ಯಾವುದು ಇವತ್ತಿನ ಆರ್ಡರ್ಸ್ ನನಗೆ ಯಾವುದು ಬಂದಿಲ್ಲ, ಸೊ ನನಗೆ 0 ತೋರಿಸ್ತಿದೆ. ನಿಮ್ಗೆ ಆರ್ಡರ್ಸ್ ಬಂದರೆ ಇಲ್ಲಿ ಆರ್ಡರ್ಸ್ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಏನು, ಹೇಗೆ ನಿಮ್ಮ ಹತ್ರ ಆರ್ಡರ್ಸ್ನ ಪಿಕ್ ಮಾಡ್ತಾರೆ? ಓಕೆ, ನಿಮ್ಗೆ ಆರ್ಡರ್ಸ್ ಬಂತು ಅಲ್ವಾ? ನೆಕ್ಸ್ಟ್ ನೀವು ಅದನ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ. ಓಕೆ, ಎಲ್ಲ ಆಯಿತು. ದೆನ್ ಇಲ್ಲಿ ರೆಡಿ ಟು ಶಿಪ್ಪಲ್ಲಿ ಬರುತ್ತೆ. ರೆಡಿ ಟು ಶಿಪ್ಪಲ್ಲಿ ಬಂತು. ದೆನ್ ನೀವು ಲೇಬಲ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಪಿಕಪ್ ಯಾರ್ದು, ಯಾವ ಪಾರ್ಟ್ನರ್ದು ಅಂತ ಬರುತ್ತೆ. ಸೊ ಅವರು ನಿಮ್ಮ ಮನೆ ಹತ್ರನೇ ಬಂದು ನಿಮ್ಮ ಹತ್ರ ಪಾರ್ಸೆಲ್ನ ತೊಗೊಂಡೋಗ್ತಾರೆ. ಡೌಟ್ ಕ್ಲಿಯರ್ ಆಯಿತಾ? ಪಿಕ್ಕಿಂಗ್ ದಿ ಆರ್ಡರ್ಸ್ ಅಂದರೆ ನೀವೇ ಏನು ತೊಗೊಂಡು ಹೋಗಂಗಿಲ್ಲ, ಅವರೇ ಬಂದು ನಿಮ್ಮ ಆರ್ಡರ್ಸ್ನ ನಿಮ್ಮ ಪಾರ್ಸೆಲ್ನ ಅವರು ತೊಗೊಂಡು ಹೋಗ್ತಾರೆ ಅಷ್ಟೇ. ನೀವು ಅಲ್ಲೆಲ್ಲ ಲೇಬಲ್ ಎಲ್ಲ ಅಂಟಿಸಿ ಕೊಟ್ಟಿರ್ತೀರ, ಸೊ ಅದರ ಅಡ್ರೆಸ್ಗೆ ಅವರು ಡೆಲಿವರಿ ಕೊಡ್ತಾರೆ. ದೆನ್ ಪೇಮೆಂಟ್ ಡೀಟೇಲ್ಸ್ ಯಾವ ಥರ ಇರುತ್ತೆ? ಓಕೆ, ನನ್ನ ಪೇಮೆಂಟ್ ಡೀಟೇಲ್ಸನ್ನ ಇಲ್ಲಿ ಓಪನ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಪೇಮೆಂಟ್ ಡೀಟೇಲ್ಸ್ ಯಾವ ಥರ ಇರುತ್ತೆ ಅಂತ ಅಂದರೆ ನೀವೀಗ ಆರ್ಡರ್ನ ಕೊಟ್ಟಿರ್ತೀರ, ಸೊ ಅವ್ರು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಡೆಲಿವರ್ಡ್ ಆಗಿರುತ್ತೆ. ಡೆಲಿವರ್ಡ್ ಆಗಿ ಆಫ್ಟರ್ 7 ಡೇಸ್ ನಿಮಗೆ ಆ ಆರ್ಡರ್ದು ಅಮೌಂಟು ಬರುತ್ತೆ ವಿತೌಟ್ 0 ಕಮಿಷನ್. ಓಕೆನಾ?
ನಿಮಗೆ ಯಾವುದೇ ರೀತಿ ಕಮಿಷನ್ ಇರಲ್ಲ. ಸೊ ನಿಮ್ಮದು ಎಷ್ಟಿರುತ್ತೆ ಪ್ರಾಡಕ್ಟ್ಸ್ದು ಕಾಸ್ಟು ಅಷ್ಟು ಫುಲ್ಲು ನಿಮಗೆ ಅಕೌಂಟಿಗೆ ಬರುತ್ತೆ ಡೈರೆಕ್ಟಾಗಿ ಆಫ್ಟರ್ 7 ಡೇಸ್. ಡೆಲಿವರ್ಡ್ ಆಗಿ ಆಫ್ಟರ್ 7 ಡೇಸ್ ಆದಮೇಲೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಮಧ್ಯದಲ್ಲಿ ಕಸ್ಟಮರ್ಸ್ ಏನಾದರೂ ರಿಟರ್ನ್ ಮಾಡಿದ್ರೆ ನಿಮಗೆ ರಿಟರ್ನ್ ಚಾರ್ಜಸ್ ಅಂತ ಅದು ನಿಮಗೆ ಹಾಕ್ತಾರೆ. ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಆರ್ಡರ್ಸ್ನ ನಾವು ಕೊಡೋ ಟೈಮಲ್ಲಿ ಸೊ ನೀಟಾಗಿ ನೋಡಿಕೊಂಡು ಲೇಬಲ್ ನೀಟಾಗಿ ಅಂಟಿಸಿ ಆ್ಯಂಡ್ ಪ್ರಾಡಕ್ಟ್ಸ್ ಯಾವುದು ಮಿಸ್ ಆಗದೆ ಇರೋ ರೀತಿ ನೋಡಿಕೊಂಡು ಕೊಡಬೇಕು. ಸೊ ಅವಾಗೇನು ರಿಟರ್ನ್ ಆಗಲ್ಲ. ಸೊ ರಿಟರ್ನ್ ಆಗಬಾರ್ದು ಅಂತ ಅಂದರೆ ಸೊ ಕೇರ್ಫುಲ್ಲಾಗಿ ಸ್ವಲ್ಪ ನೋಡ್ಕೊಬೇಕು. ಓಕೆನಾ? ಸೊ ಇದು ಪೇಮೆಂಟ್ ಡೀಟೇಲ್ಸ್ ಈ ಥರ ಇರುತ್ತೆ. ಸೊ ಡೆಲಿವರ್ಡ್ ಆಗಿ ಆಫ್ಟರ್ 7 ಡೇಸ್ ನಿಮ್ಮ ಅಕೌಂಟಿಗೆ ಅಮೌಂಟು ಬರುತ್ತೆ. ಇದು ಪೇಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್. ಬೇರೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೆಲ್ಲ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂತ ಅಂದರೆ ಪ್ಲೀಸ್ ಹೇಳಿ. ಸೊ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.